ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಪೂರ್ಣಿಮಾ. ಇವತ್ತೊಂದು ಟ್ರಾವೆಲ್ ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀವಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರಕ್ಕೆ. ಈ ಒಂದು ಕ್ಷೇತ್ರದಲ್ಲಿ ರಾಯರ ಪ್ರಸಿದ್ಧವಾದಂತಹ ಮಠ ಕೂಡ ಇದೆ. ಆ ಮಠ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾವು ಹೋಗ್ತಾ ಇರೋದು ನಂಜನಗೂಡಿಗೆ. ವರ್ಷಕ್ಕೆ ಒಮ್ಮೆ ನಾವು ಇಲ್ಲಿಗೆ ಹೋಗ್ತೀವಿ. ಯಾಕೆಂದ್ರೆ ಶ್ರೀಕಂಠೇಶ್ವರ ನಮ್ಮ ಮನೆ ದೇವರು. ಹಾಗಾಗಿ ನಾವು ಪ್ರತಿ ವರ್ಷ ಕೂಡ ಹೋಗ್ತೀವಿ. ಯಾವಾಗ್ಲೂ ಜನವರಿ ಮತ್ತೆ ಫೆಬ್ರವರಿ ಟೈಮ್ ಅಲ್ಲೇ ನಾವು ಹೋಗ್ತಾ ಇದ್ವಿ. ಆದ್ರೆ ಈ ಸಲನೇ ಡಿಸೆಂಬರ್ ಟೈಮ್ ಅಲ್ಲಿ ಹೋಗ್ತಾ ಇರುವಂತದ್ದು. ಈ ಸಲ ಹೋಗಕ್ಕೆ ಟೈಮೇ ಆಗ್ಲಿಲ್ಲ, ಅದೇನೋ ಗೊತ್ತಿಲ್ಲ. ಎಲ್ಲದಕ್ಕೂ ಟೈಮ್ ಕೂಡ ಬರ್ಬೇಕು ಅಂತಾರಲ್ಲ, ಹಾಗಾಗಿ ಇವಾಗ ನಾವು ಕಪಿಲಾ ನದಿ ಹತ್ರ ಬಂದಿದೀವಿ. ಕಪಿಲಾ ನದಿ ಅಥವಾ ಕಬಿನಿ ನದಿ ಅಂತ ಕೂಡ ಇದನ್ನ ಕರೀತಾರೆ. ಮೊದ್ಲು ಇಲ್ಲಿ ಹೋಗಿ ನಾವು ಪೂಜೆ ಮಾಡ್ಕೊಂಡೇನೆ ನಾವು ನೆಕ್ಸ್ಟ್ ದರ್ಶನಕ್ಕೆ ಹೋಗೋದು. ಇನ್ನೊಂದು ಹೇಳ್ಬೇಕು ಅಂದ್ರೆ ನಾವು ಸಂಡೇ ಬರೋದೇ ಇಲ್ಲ, ಯಾಕಂದ್ರೆ ತುಂಬಾ ರಶ್ ಇರುತ್ತೆ ಅಂತ ಗೊತ್ತು. ಆದ್ರೆ ಈ ಸಲ ಟೈಮ್ ಆಗ್ಲೇ ಇಲ್ಲ. ನನ್ನ ಹಸ್ಬೆಂಡ್ಗೂ ಸಂಡೇ ರಜಾ ಇರುತ್ತಲ್ವಾ, ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಹೋಗೋಣ ಅಂತ. ಹಾಗಾಗಿ 8:15 ಆಗಿತ್ತು ನಾವು ಮನೆ ಬಿಟ್ಟಾಗ. ಇಲ್ಲಿಗೆ ಬರೋಷ್ಟೊತ್ತಿಗೆ 12:30 ಆಯ್ತು. ಸ್ವಲ್ಪ ಲೇಟ್ ಆಯ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ ಸಂಡೇ ಮತ್ತೆ ಮಂಡೇ ಏನಿದೆ ಟೆಂಪಲ್ ಕ್ಲೋಸ್ ಮಾಡಲ್ಲ ಅಂತ ಹೇಳಿದ್ರು. ಬೆಳಗ್ಗೆಯಿಂದ ಸಂಜೆ ತನಕನು ಇಲ್ಲಿ ದರ್ಶನಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇವಾಗ ದೇವಸ್ಥಾನದ ಫ್ರಂಟ್ ವ್ಯೂ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ದರ್ಶನ ಮುಗಿಸ್ಕೊಂಡ್ ಬಂದ ಮೇಲೆನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮೇನ್ ಎಂಟ್ರೆನ್ಸ್ ಇಂದ ದರ್ಶನಕ್ಕೆ ಹೋಗ್ಲಿಲ್ಲ, ಆ ಕಡೆ ಇನ್ನೊಂದು ಎಂಟ್ರೆನ್ಸ್ ಇತ್ತಲ್ವಾ, ಆ ಕಡೆಯಿಂದ ಹೋದ್ವಿ. ಹಾಗಾಗಿ ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ ಮೇಲೆನೆ ನನ್ಗೆ ವಿಡಿಯೋ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು. ಇವಾಗ ದೇವಸ್ಥಾನದ ಗೋಪುರ ಹೇಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಜನ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನ ಪಡಿತಾರೆ. ತುಂಬಾ ಹಳೆಯ ದೇವಸ್ಥಾನ ಇದು. ದೇವಸ್ಥಾನದ ಒಳಗಡೆ ವಿಡಿಯೋ ಶೂಟ್ ಮಾಡೋ ಹಾಗಿಲ್ಲ, ಹಾಗಾಗಿ ದೇವಸ್ಥಾನದ ಹೊರಗಡೆ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಗಳನ್ನ ತಗೊಂಡಿದ್ದೀನಿ. ಇವಾಗ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ, ನೋಡ್ಕೊಂಡ್ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸ್ವಾಮಿಯ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಪೂಜೆ ಎಲ್ಲ ಮಾಡ್ಕೊಟ್ರು, ತುಂಬಾನೇ ಖುಷಿ ಅಂತ ಅನ್ನಿಸ್ತು. ಹಾಗೆ ನಂಜನಗೂಡಿಗೆ ಬಂದಾಗ ನಾವು ಮಿಸ್ ಮಾಡ್ದಲೇ ಹೋಗೋದು ರಾಯರ ಮಠಕ್ಕೆ. ನಂಜನಗೂಡಿನಲ್ಲಿ ಇರುವಂತಹ ರಾಯರ ಮಠ ಅತ್ಯಂತ ಪ್ರಸಿದ್ಧವಾದಂತಹ ರಾಯರ ಮಠ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ತರ ಇರುವಂತಹ ರಾಯರ ಮಠನ ನೀವು ಎಲ್ಲೂ ನೋಡಲು ಸಾಧ್ಯನೇ ಇಲ್ಲ. ನೀವು ನಂಜನಗೂಡು ದೇವಸ್ಥಾನದಿಂದ ಹೊರಗಡೆ ಬರ್ತೀರಾ, ಅಲ್ಲಿ ರಥ ಎಲ್ಲ ನಿಂತಿರುತ್ತೆ. ದೇವಸ್ಥಾನದ ಪಕ್ಕದ ರೋಡಿನಲ್ಲೇ ಹೋಗ್ಬೇಕಾಗತ್ತೆ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಸಿಗುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ, ಅವರು ರಾಯರ ಮಠ ಎಲ್ಲಿದೆ ಅಂತ ಅವರೇ ನಿಮ್ಗೆ ತೋರಿಸ್ತಾರೆ. ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿರುವಂತಹ ರಾಯರ ಮಠ ಇದು. ಅತ್ಯಂತ ಮಹಿಮೆ ಉಳ್ಳಂತಹ ರಾಯರ ಮಠ. ಯಾಕೆಂದ್ರೆ ಇಲ್ಲಿ ಪವಾಡಗಳೇ ನಡೆದಿದೆ. ಈ ಒಂದು ಸನ್ನಿಧಾನಕ್ಕೆ ಬಂದು ನೀವು ಏನ್ ಕೇಳ್ಕೊಂಡ್ರು ಆ ಒಂದು ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ. ಈಗ ಮಠದ ಫ್ರಂಟ್ ವ್ಯೂ ಹೇಗಿದೆ ಅಂತ ತೋರಿಸ್ತೆ ಬನ್ನಿ. ಇವಾಗ ಮಠದ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೇನೆ ಮುಖ್ಯ ಪ್ರಾಣ ದೇವರ ದರ್ಶನವನ್ನ ಮಾಡಿಸ್ತೀನಿ. ನನ್ನ ಚಾನೆಲ್ ಅಲ್ಲಿ ರಾಯರ ಭಕ್ತರು ತುಂಬಾ ಜನ ಇದ್ದೀರಾ, ನಿಮ್ಮೆಲ್ರಿಗೂ ರಾಯರ ದರ್ಶನವನ್ನ ಕೂಡ ಮಾಡಿಸ್ತೀನಿ. ಮಠದ ಒಳಗಡೆ ಹೇಗಿದೆ ಅಂತ
ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಮಠದ ಒಳಗೆ ಬಂದ ತಕ್ಷಣ ನಿಮ್ಗೆ ಮುಖ್ಯ ಪ್ರಾಣ ದೇವರ ದರ್ಶನವಾಗುತ್ತೆ. ಮುಖ್ಯ ಪ್ರಾಣ ದೇವರ ಸನ್ನಿಧಾನದಲ್ಲೇ ರಾಯರು ನೆಲೆಸಿರುವಂತದ್ದು. ರಾಯರು ಇಲ್ಲಿ ವಿಗ್ರಹ ರೂಪದಲ್ಲಿ ನೆಲೆಸೋದಕ್ಕೆ ಒಂದು ರೋಚಕ ಕಥೆನೇ ಇದೆ. ಆ ಒಂದು ಕಥೆನ ನಾನು ನಿಮ್ಗೆ ತಿಳಿಸ್ತೀನಿ. ಸಾಮಾನ್ಯವಾಗಿ ರಾಯರ ಭಕ್ತರುಗಳಿಗಂತೂ ಸಾಕಷ್ಟು ಸೂಚನೆಗಳು ಸಿಕ್ಕೇ ಇರುತ್ತೆ. ಅದರಲ್ಲಿ ರಾಯರೇ ಇಂತಹ ಸೂಚನೆಯನ್ನ ಕೊಟ್ಟು ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ರಾಯರೇ ಬಯಸಿ ಈ ಒಂದು ಸನ್ನಿಧಾನದಲ್ಲಿ ನೆಲೆಸಿರುವಂತದ್ದು. ಆ ಒಂದು ರೋಚಕವಾದ ಕಥೆ ಏನು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ತೀನಿ. ಈ ಒಂದು ಮಠಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಸ್ವಪ್ನ ಲಬ್ಧ ಸ್ವಯಂ ವ್ಯಕ್ತ ಶ್ರೀ ಗುರು ರಾಜರು ಅಂತ. ಯಾಕೆಂದ್ರೆ ಇದು ಸ್ವಪ್ನದಲ್ಲಿ ಅವರು ಸೂಚನೆ ಕೊಟ್ಟು ಇಲ್ಲಿ ನೆಲೆಸಿರುವಂತದ್ದು. ಈ ಮಠ ನೋಡಿದ್ರೇನೆ ತುಂಬಾ ವಿಶೇಷ ಅನ್ಸುತ್ತೆ. ಮಠದ ಒಳಗ್ ಬಂದ ತಕ್ಷಣನೇ ನಿಮ್ಗೆ ಮುಖ್ಯ ಪ್ರಾಣದೇವರ ದರ್ಶನವಾಗುತ್ತೆ. ಹಾಗೇನೆ ಮಠದ ಎಡಭಾಗಕ್ಕೆ ಬಂದ್ರೆ ನಿಮ್ಗೆ ರಾಯರ ಸನ್ನಿಧಾನ ಸಿಗುತ್ತೆ. ರಾಯರ ಮಹಿಮೆ ಏನು ಅಂತ ಇವಾಗ ನಾನು ಈ ವಿಡಿಯೋಲಿ ತಿಳಿಸ್ತೀನಿ. ಶ್ರೀ ಸುಜ್ಞಾನೇಂದ್ರ ತೀರ್ಥರು 1836ರಿಂದ 1861ರವರೆಗೆ ಈ ಒಂದು ಸನ್ನಿಧಾನದಲ್ಲಿ ಮಠಾಧೀಶರಾಗಿರ್ತಾರೆ. ಇವರು ತಮ್ಮ ಕೊನೆಯ ದಿನಗಳಲ್ಲಿ ತನ್ನ ಅಂತಿಮ ದಿನಗಳು ದೂರವಿಲ್ಲ ಅಂತ ತಿಳಿದು ಮಂತ್ರಾಲಯಕ್ಕೆ ಹೋಗಲು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಸುಜ್ಞಾನೇಂದ್ರ ಸ್ವಾಮಿಗಳ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸ್ಕೊಳ್ತಾರೆ. ನೀನು ಮಂತ್ರಾಲಯಕ್ಕೆ ಬರಬೇಡ, ನಾನೇ ಸ್ವತಃ ನೀನಿದ್ದಲ್ಲಿಗೆ ಬಂದು ನೆಲೆಸ್ತೀನಿ. ಇದಕ್ಕಾಗಿ ನಾನು ಮೂರ್ತಿಯ ರೂಪದಲ್ಲಿ ನಿನಗೆ ಕಾಣಿಸ್ಕೊಳ್ತೀನಿ. ಆ ಮೂರ್ತಿಯನ್ನ ತಂದು ನೀನು ನಂಜನಗೂಡಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕೆಂದು ಅವರು ಆಜ್ಞೆ ಮಾಡ್ತಾರೆ. ಇದೇ ತರ 3 ಜನಕ್ಕೆ ಕನಸಿನಲ್ಲಿ ರಾಯರು ಸೂಚನೆಯನ್ನ ಕೊಡ್ತಾರೆ. ನಾನು ಮುಂಚೆನೆ ಹೇಳ್ದೆ 3 ವ್ಯಕ್ತಿಗಳಿಗೆ ರಾಯರು ಕನಸಿನಲ್ಲಿ ಸೂಚನೆ ಕೊಟ್ಟಿರ್ತಾರೆ ಅಂತ. ಮೊದಲನೇ ವ್ಯಕ್ತಿ ಯಾರು ಅಂದ್ರೆ ಅಗಸ. ಕಾವೇರಿ ನದಿಯ ತಟದಲ್ಲಿ ಬಟ್ಟೆನ ಒಗಿತಾ ಇರ್ತಾನೆ. ಬಟ್ಟೆ ಒಗೆಯುವಾಗ ಆ ಕಲ್ಲಿನಿಂದ ಓಂ ಅಂತ ಶಬ್ದ ಕೇಳಿಸ್ತಾ ಇರತ್ತೆ. ಆ ಶಬ್ದವನ್ನ ಕೇಳಿ ಅವನಿಗೆ ಗಾಬರಿಯಾಗಿ ಬಟ್ಟೆ ಒಗೆಯೋದನ್ನೇ ಬಿಟ್ಬಿಟ್ಟಿರ್ತಾನೆ. ಆಗ ಅಗಸನ ಕನಸಿನಲ್ಲಿ ರಾಯರು ಬಂದು, ಆ ಕಲ್ಲಿನಲ್ಲಿ ನನ್ನ ವಿಗ್ರಹ ಇದೆ, ಆ ಕಲ್ಲನ್ನ ಒಬ್ರು ಕೇಳ್ಕೊಂಬರ್ತಾರೆ, ಆ ವ್ಯಕ್ತಿ ಅದನ್ನ ಕೇಳ್ಕೊಂಬಂದಾಗ ಅದನ್ನ ಆತನಿಗೆ ನೀನು ಕೊಡ್ಬೇಕು ಅಂತ ರಾಯರು ಸೂಚನೆಯನ್ನ ಕೊಡ್ತಾರೆ. ಅಗಸನಿಗೆ ಆಶ್ಚರ್ಯವಾಗುತ್ತೆ, ಇದು ನಿಜಾನ ಅಂತ ಅವನಿಗೆ ಗೊಂದಲ ಕೂಡ ಆಗುತ್ತೆ. ಆಗ ಅವನೇನ್ ಮಾಡ್ತಾನೆ, ಮರುದಿನ ಬಂದು ತಾನು ಒಗೆಯುವಂತ ಬಟ್ಟೆ ಕಲ್ಲನ್ನ ತಿರುಗಿಸಿ ನೋಡಿದಾಗ ಅಲ್ಲಿ ರಾಯರ ಮೂರ್ತಿ ಇರುತ್ತೆ. ಅದನ್ನ ಕಂಡು ಅವನಿಗೆ ಆಶ್ಚರ್ಯವಾಗುತ್ತೆ. ಅದೇ ಸಮಯಕ್ಕೆ ಆ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣನ ಕನಸಿನಲ್ಲಿ ಕೂಡ ರಾಯರು ಬಂದು ಹೇಳಿರ್ತಾರೆ, ನೀನು ಆ ಕಲ್ಲನ್ನ ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸ್ಬೇಕು ಅಂತ ಕೂಡ ಎರಡನೇ ವ್ಯಕ್ತಿ ಅಂದ್ರೆ ಬ್ರಾಹ್ಮಣನ ಕನಸಿನಲ್ಲಿ ಕೂಡ ಅವರು ಬಂದು ಸೂಚನೆ ಕೊಟ್ಟಿರ್ತಾರೆ. ಹಾಗಾಗಿ ಅವನು ಅಗಸನ ಹತ್ರ ಹೋಗಿ ಆ ಕಲ್ಲನ್ನ ಇಸ್ಕೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ತಲುಪಿಸ್ತಾರೆ. ರಾಯರು ಸೂಚನೆ ಕೊಟ್ಟಂತಹ 3ನೇ ವ್ಯಕ್ತಿ ಯಾರು ಅಂದ್ರೆ ಮೈಸೂರಿನ ಒಡೆಯರಾಗಿರ್ತಾರೆ. ಅದೇ ಸಮಯದಲ್ಲಿ ರಾಯರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕಾಣಿಸ್ಕೊಂಡು ಸುಜ್ಞಾನೇಂದ್ರ ತೀರ್ಥರಿಗೆ ತನ್ನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲು ಧನ ಸಹಾಯ ಮಾಡುವಂತೆ ಆಜ್ಞೆಯನ್ನ ನೀಡ್ತಾರೆ. ಕನಸಿನಂತೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಸುಜ್ಞಾನ ತೀರ್ಥರಿಗೆ ಸಹಾಯವನ್ನ ಮಾಡಿ ನಂಜನಗೂಡಿನಲ್ಲಿ ರಾಯರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ನೇಹಿತರೆ, ಕೇಳಿದ್ರಿ ಅಲ್ವಾ, ರಾಯರು ಒಟ್ಟು 3 ಜನಕ್ಕೆ ಕನಸಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಾರೆ. ಆ ಸೂಚನೆಯ ಮೇರೆಗೆ ಈ ಒಂದು ಮಠದಲ್ಲಿ ಅಂದ್ರೆ ಮುಖ್ಯ ಪ್ರಾಣ ದೇವರ ಸನ್ನಿಧಾನದಲ್ಲೇ ಅವರು ನೆಲೆಸಿರುವಂತದ್ದು. ವಿಗ್ರಹ ರೂಪದಲ್ಲಿ ನೆಲೆಸಿರುವ ಏಕೈಕ ರಾಯರ ಮಠ ಅಂದ್ರೆ ಅದು ನಂಜನಗೂಡಿನಲ್ಲಿ ಮಾತ್ರ ಇರುವಂತದ್ದು. ಈ ತರ ಮಠ ನೀವು ಎಲ್ಲೂ ನೋಡಲು ಸಾಧ್ಯನೇ ಇಲ್ಲ. ವಿಗ್ರಹ ರೂಪದಲ್ಲಿ ಇರುವಂತಹ ರಾಯರನ್ನ ಈಗ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು. ರಾಯರ ಮೂಲ ವಿಗ್ರಹವನ್ನ ಯಾರು ಕೆತ್ತಿರುವಂತಹ ವಿಗ್ರಹವಲ್ಲ, ಬದಲಾಗಿ ಸ್ವತಃ ರಾಯರೇ ತಮ್ಮ ಇಚ್ಛೆಯ ಮೇರೆಗೆ ಕಾವೇರಿ ನದಿಯಲ್ಲಿ ಉದ್ಭವ ಮಾಡಿಸಿದ ದೈವಿಕ ಶಕ್ತಿ ಉಳ್ಳಂತಹ ವಿಗ್ರಹವಿದು. ಈ ಒಂದು ರಾಘವೇಂದ್ರ ಸ್ವಾಮಿಯ ಸನ್ನಿಧಾನವನ್ನ ಪ್ರತೀಕ ಸನ್ನಿಧಾನವೆಂದು ಕೂಡ ಕರೀತಾರೆ. ರಾಯರ ಸನ್ನಿಧಾನ ಅಂದ್ರೇನೆ ತುಂಬಾನೇ ವಿಶೇಷ. ನೀವು ಬೃಂದಾವನದ ರೂಪದಲ್ಲಿ ದರ್ಶನವನ್ನ ಪಡಿತೀರಾ, ಆದ್ರೆ ಈ ಒಂದು ಮಠದಲ್ಲಿ ವಿಗ್ರಹ ರೂಪದಲ್ಲೇ ರಾಯರನ್ನ ದರ್ಶನ ಮಾಡಬಹುದು. ಇದು ಇನ್ನಷ್ಟು ವಿಶೇಷ ಅಲ್ವಾ? ಈ ಸನ್ನಿಧಾನದ ಮಹಿಮೆ ಏನು ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೊಂಡೆ. ನೋಡಿ, ರಾಯರು ಎಷ್ಟೆಲ್ಲಾ ಮಹಿಮೆಗಳನ್ನ ನಡೆಸ್ತಾರೆ. ಸಾಕಷ್ಟು ಜನ ರಾಯರ ಭಕ್ತರುಗಳಿಗೂ ಕೂಡ
ಸೂಚನೆಗಳು ಸಿಕ್ಕೇ ಇರುತ್ತೆ. ರಾಯರು ಸ್ವಪ್ನದಲ್ಲಿ ಸೂಚನೆ ಕೊಡ್ತಾರೆ, ಇಲ್ಲ ಬೇರೆ ಯಾವುದೋ ಮುಖಾಂತರ ಕೂಡ ಸೂಚನೆಗಳನ್ನ ಕೊಡೋದುಂಟು. ರಾಯರು ಅಗಮ್ಯ ಮಹಿಮರಲ್ವಾ, ಅವರ ಮಹಿಮೆನ ಅರಿಯಲು ಸಾಧ್ಯನೇ ಇಲ್ಲ. ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡ್ಬೇಕು ಅನ್ನೋರ್ಗುನು ನೀನು ಬರೋದ್ ಬೇಡ, ನಾನೇ ಇಲ್ಲಿ ಬಂದು ನೆಲೆಸ್ತೀನಿ ಅಂತ ಅವರು ವಿಗ್ರಹ ರೂಪದಲ್ಲಿ ಇಲ್ಲಿ ನೆಲೆಸಿರುವಂತದ್ದು. ಹಾಗಾಗಿ ಈ ಒಂದು ಮಠ ತುಂಬಾನೇ ವಿಶೇಷ. ಒಂದು ಅದ್ಭುತವಾದಂತಹ ಶಕ್ತಿ ಖಂಡಿತ ಈ ಮಠದಲ್ಲಿದೆ. ಈ ಮಠಕ್ಕೆ ಹೋದವ್ರಿಗೆ ಅದರ ಅನುಭವ ಖಂಡಿತವಾಗ್ಲೂ ಆಗತ್ತೆ. ನನಗೂ ಅದರ ಅನುಭವ ಆಗಿದೆ. ಈ ಒಂದು ಸನ್ನಿಧಾನಕ್ಕೆ ಹೋದ್ರೆ ಬಿಟ್ಟು ಬರಕ್ಕೆ ಮನ್ಸಾಗಲ್ಲ. ಹಾಗಾಗಿ ನಾವು ನಂಜನಗೂಡ್ಗೆ ಹೋದಾಗ್ಲೆಲ್ಲಾನು ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಎಂತಹ ಕಷ್ಟ ಕಾರ್ಪಣ್ಯಗಳು ಇದ್ರೂನು ಸಹ ಈ ಒಂದು ಸನ್ನಿಧಾನದಲ್ಲಿ ಅದೆಲ್ಲ ಪರಿಹಾರವಾಗುತ್ತೆ. ತುಂಬಾನೇ ಏನಾದ್ರೂ ಕಷ್ಟಗಳಿದ್ರೆ ಇಲ್ಲಿ ಬಂದು ಕೇಳ್ಕೊಂಡೋಗಿ, ಎಲ್ಲಾ ಕಷ್ಟನೂ ನಿವಾರಣೆ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳನ್ನ ರಾಯರು ಖಂಡಿತವಾಗ್ಲೂ ಅನುಗ್ರಹಿಸ್ತಾರೆ. ಇವತ್ತು ನಂಜನಗೂಡಿನ ಒಂದು ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ. ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.